ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿಯ ವ್ರತದ, ನನ್ನ ಹಬ್ಬದ ಅಂತ ಹೇಳ್ತಾ ಇಲ್ಲ, ವ್ರತದ ಹಾರ್ದಿಕ ಶುಭಾಶಯಗಳು. ಹೌದು, ಇದು ವ್ರತ, ಇದು ಹಬ್ಬ ಅಲ್ಲ. ಯಾಕೆಲ್ಲರೂ ಹಬ್ಬದ ರೀತಿಯಲ್ಲಿ ಆಚರಿಸ್ತಿದ್ದೀರಾ? ನೀವು ಹಬ್ಬದ ರೀತಿಯಲ್ಲಿ ಆಚರಿಸ್ಬಿಟ್ರೆ ಆ ವರಮಹಾಲಕ್ಷ್ಮಿಯು ಅಥವಾ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಬರ್ತಾಳೆ ಅಂತನಾ? ಖಂಡಿತ ಇಲ್ಲ. ಎಲ್ಲರಿಗೂ ಇರುವಂತಹ ಮೇನ್ ಕನ್ಫ್ಯೂಷನ್ ಅದೇ. ವರಮಹಾಲಕ್ಷ್ಮಿ ವ್ರತ ಇದು ಒಂದು ವ್ರತದ ರೀತಿಯಲ್ಲೇ ತುಂಬಾನೇ ಅಂದ್ರೆ ತುಂಬ ಹೆಚ್ಚಾಗಿ ಮಾನಸ ಪೂಜೆಯ ಮೂಲಕ ಮತ್ತೆ ಹೆಚ್ಚಾಗಿ ನೀವು ಮನಸ್ಸಿನ ಮೂಲಕ ಅಂತಂದ್ರೆ ಹೆಚ್ಚಾಗಿ ಭಕ್ತಿಯಿಂದ ಆಚರಿಸಿದಾಗ ಮಾತ್ರನೇ ನಿಮಗೆ ಆ ವರಮಹಾಲಕ್ಷ್ಮಿಯು ಲಕ್ಷ್ಮಿಯ ರೀತಿಯಲ್ಲಿ, ಅದೃಷ್ಟ ಲಕ್ಷ್ಮಿಯ ರೀತಿಯಲ್ಲಿ, ಸ್ಥಿರ ಲಕ್ಷ್ಮಿಯ ರೀತಿಯಲ್ಲಿ ನಿಮ್ಮ ಮನೆಗೆ ಬರುವಂಥದ್ದು. ನೀವು ಹೆಚ್ಚು ಆಡಂಬರ ಮಾಡಿದಷ್ಟು, ಇನ್ನು ಏನೇನೋ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಬ್ಬದ ರೀತಿಯಲ್ಲಿ ಮಾಡಿದಷ್ಟು ಇದು ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಖಂಡಿತ ಸಿಗೋದಿಲ್ಲ. ಅದರ ಬದಲಾಗಿ ನಿಮಗೆ ಇನ್ನೂ ಹೆಚ್ಚಾಗಿ ನಷ್ಟವೇ ಆಗಿರುತ್ತೆ. ನೀವೇ ಗಮನಿಸ್ಕೊಳ್ಳಿ, ಇಷ್ಟು ವರ್ಷವೂ ಸಹ ನೀವು ಹಬ್ಬದ ರೀತಿಯಲ್ಲಿ ಮಾಡಿದ್ರಿ, ಹೆಚ್ಚು ಖರ್ಚಾಗಿ ಮಾಡಿದ್ರಿ, ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಿದ್ರಿ, ಲಕ್ಷ್ಮಿಯನ್ನ ಕೂರಿಸುವಂತಹ ವಿಧಾನದಲ್ಲಿರಬಹುದು, ಎಲ್ಲರನ್ನೂ ಕರೆದು ನೀವು ಹಬ್ಬದ ರೀತಿಯಲ್ಲಿ ಮಾಡುವಂಥದ್ದು ಇರ್ಬೋದು, ಯಾವ ಒಂದು ರೀತಿಯಾದ ನಿಮಗೆ ಅನುಕೂಲವಾಗಿದೆ ನೀವೇ ಗಮನಿಸ್ಕೊಳ್ಳಿ. ನಿಮ್ಮ ಲೈಫ್ ನಿಮಗೆ ಎಕ್ಸಾಂಪಲ್ಸ್ ಇರುತ್ತೆ, ನಾ ಹೇಳೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಈ ವರ್ಷ 2026 ತುಂಬ ಜನಕ್ಕೆ ಕನ್ಫ್ಯೂಷನ್ ಇದು. ಇವಾಗಲೂ ಸಹ ಇನ್ನೂ ಕನ್ಸಲ್ಟೇಷನ್ ಕಾಲ್ ಮಾಡಿ ಕೇಳೋ ಅಂಥವ್ರು, ಮೆಸೇಜ್ ಕಳಿಸ್ತಾ ಇರೋಂಥವ್ರು, ಕಮೆಂಟಲ್ಲಿ ಕೇಳೋಂಥವ್ರು ತುಂಬ ಜನ ಕೇಳ್ತಾನೆ ಇದ್ದೀರಾ. ಮೇಡಮ್ 21st ಆಚರಿಸ್ಬೇಕಾ, 28th ಆಚರಿಸ್ಬೇಕಾ? ಕೆಲವು ಕ್ಯಾಲೆಂಡರಲ್ಲಿ, ನಮ್ಮ ಕ್ಯಾಲೆಂಡರ್ 28 ಅಂತ ಇದೆ. ಅಂದರೆ ಅವತ್ತು ಹುಣ್ಣಿಮೆಯೂ ಇದೆ, ಅವತ್ತು ಚಂದ್ರಗ್ರಹಣವಿದೆ, ಗಾಯತ್ರಿ ಜಯಂತಿ ಇದೆ. ಅವತ್ತಿನ ದಿನ ಆಚರಿಸ್ಬೇಕಾ, 21ನೇ ತಾರೀಕು ಆಚರಿಸ್ಬೇಕಾ? ಬೇಸಿಕಲಿ ವರಮಹಾಲಕ್ಷ್ಮಿ ವ್ರತದ ಪುಸ್ತಕದಲ್ಲಿ ಇರುವಂಥದ್ದು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಇದು ಹೆಚ್ಚಾಗಿ ನಾವು ನೋಡುವಂಥದ್ದು ಇಲ್ಲೇ ಸೌತ್ ಇಂಡಿಯಾದಲ್ಲೇ ಜಾಸ್ತಿ ಆಚರಿಸುವಂಥದ್ದು, ಕರೆಕ್ಟ್ ಅಲ್ವಾ? ನಾರ್ತ್ ಇಂಡಿಯಾದಲ್ಲಿ ಯಾರು ಏನೂ ಮಾಡಲ್ಲ. ಅವರು ಒಂದೇ ಸಲ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಅಂತ ಒಂದು ಹಬ್ಬ, ಅದು ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡುವಂಥದ್ದು, ಲಕ್ಷ್ಮಿಯ ಪೂಜೆ ಮಾಡುವಂಥದ್ದನ್ನು ಮಾತ್ರ ಮಾಡ್ತಾರೆ, ಬಿಟ್ರೆ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಿಲ್ಲ. ಇನ್ನಿದ್ರೆ ಶಾರ್ಟ್ ಆಗಿ ಮಾಡ್ತೀರಾ? ನಂಗೆ ಅರ್ಥ ಆಗ್ತಿಲ್ಲ. ವರಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ಕಂಪ್ಲೀಟ್ ಆಗಿ ಹೇಳ್ಕೊಳ್ಳಿ. ವರಮಹಾಲಕ್ಷ್ಮಿ ಅಂದಾಗಲೇ ನಿಮಗೆ ಪರಿಪೂರ್ಣತೆ, ಆ ಲಕ್ಷ್ಮಿಯ ಆ ಪ್ರಾಸ್ಪರಿಟಿ, ಆ ಪರಿಪೂರ್ಣತೆ ಸಿಗದೆ ನಿಮಗೆ ಸಂಪೂರ್ಣವಾಗಿ ಹೆಸರು ಹೇಳಿದಾಗ ಅದನ್ನು ಕಟ್ ಮಾಡಬೇಡಿ. ಖಂಡಿತ ಆಚರಿಸಿ, ತುಂಬ ಒಳ್ಳೆಯದು. ಯಾವ ರೀತಿಯಲ್ಲಿ? ಭಕ್ತಿಪೂರ್ವಕವಾಗಿ ಆಚರಿಸಿ. ಆ ದೇವಿಯು, ಆ ಮಹಾಲಕ್ಷ್ಮಿಯು ಬಡವ್ರ ಮನೆಗೆ ಅಂತ ಜಾಸ್ತಿ ಬರೋದು. ಯಾಕೆಂದರೆ ಬಡವರು ಹೆಚ್ಚಾಗಿ ಭಕ್ತಿಯಿಂದ ನಮ್ಮ ಕೈಲಾದ ಸೇವೆಯಲ್ಲಿ ನಾವು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾಡೋದ್ರಿಂದಾನೇ ಅಂತೆ ಹೆಚ್ಚು ಆಡಂಬರದಲ್ಲಿ, ಮತ್ತು ಆ ಲಕ್ಷ್ಮಿಯನ್ನು ಕೂಡಿಸುವಂಥ ವಿಧಾನಗಳು, ಅದನ್ನು ಒಂದು ಗೊಂಬೆ ರೀತಿಯಲ್ಲಿ ಮಾಡ್ತೀರಾ, ಅದನ್ನೆಲ್ಲ ಹೊಲ್ದೇನೇನೋ ಮಾಡ್ತೀರಾ, ಮತ್ತು ಅದನ್ನೆಲ್ಲ ಡಿಸ್ಮೆಂಟಲ್ ಮಾಡ್ತೀರಾ. ಅದನ್ನೆಲ್ಲ ತೆಗೆದಾಗ ಅವೆಲ್ಲ ಶುಭವಲ್ಲ. ಅವೆಲ್ಲ ಒಂದು ಅಶುಭದ ರೀತಿಯಲ್ಲಿ ನೀವೇ ಇಲ್ದಿರುವಂತಹ ಸಮಸ್ಯೆಗಳನ್ನ ನೀವು ಬರಮಾಡ್ಕೊಳ್ತಾ ಇದ್ದೀರಾ. ಕರೆಕ್ಟಾಗಿ ಸಿಂಪಲ್ ಆಗಿ ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ. ಕಳಶಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ, ಬೇಸಿಕ್ ಐಟಮ್ಸ್ ತೊಗೊಳ್ಳಿ. ಒಂದು ಕಳಶದ ಚೊಂಬನ್ನು ತೊಗೊಳ್ಳಿ, ನೀರನ್ನು ಹಾಕಿ, ಕೆಲವು ಸಾಮಗ್ರಿಗಳನ್ನ ಹಾಕಿ, ಒಂದು ಒಳ್ಳೆ ಚೆನ್ನಾಗಿರುವಂತಹ ತೆಂಗಿನಕಾಯಿನ ಉಪಯೋಗಿಸ್ಕೊಳ್ಳಿ. ವಸ್ತ್ರ, ಸೀರೆ ಉಡಿಸ್ತೀರ, ಚೆನ್ನಾಗಿ ಉಡಿಸಿ, ಅಲಂಕಾರ ಮಾಡ್ತೀರ ಮಾಡಿ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ಲಕ್ಷ್ಮಿಯ ಮುಂದೆ ಇಡುವಂಥದ್ದು ಕಾಸು, ಒಂದು ದುಡ್ಡಿಗೂ ಅಷ್ಟೇ. ಕೆಲವರು ದುಡ್ಡಿಟ್ಟರೆ ತುಂಬ ಒಳ್ಳೆಯದು, ಎಷ್ಟು ಇಡ್ತೀವೋ ಅಷ್ಟು ಹೆಚ್ಚಾಗುತ್ತೆ. ಖಂಡಿತ ಇಲ್ಲ, ಎಷ್ಟಿರ್ತೀವೋ ಅಷ್ಟು ಖಂಡಿತ ಏನು ಹೆಚ್ಚಾಗೋದಿಲ್ಲ. ನಾನೊಂದು ಸರಳವಾಗಿರುವಂಥ ಪರಿಹಾರ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರ ಲಕ್ಷ್ಮಿಯೂ ಇರಲಿಕ್ಕೆ ಈ ಒಂದು ಮಹಾಲಕ್ಷ್ಮಿ ವ್ರತದ ದಿನ ಸ್ಥಿರ ಲಕ್ಷ್ಮಿಯನ್ನು ನೀವು ಮನೆಯಲ್ಲೇ ಹೇಗೆ ಸ್ಥಿರವಾಗಿ ಇಟ್ಕೊಳ್ಬಹುದು, ಆ ದಿನ ವ್ರತ ಪೂಜೆ ಮಾಡುವಾಗ ಇದನ್ನು ಮಾಡುವಂಥದ್ದು, ನಾನು ಹೇಳುವಂಥ ಪರಿಹಾರ ಮಾಡುವಂಥದ್ದು, ಸ್ಥಿರತೆಯನ್ನು ನೀವು ಕಾಪಾಡ್ಕೊಳ್ತಾ ಬರ್ಬೋದು. ಪ್ರತಿ ವರ್ಷ ಇದನ್ನ ಬದಲಾವಣೆ ಮಾಡಬಹುದು. ನಾನು ಹೇಳುವಂಥ ಒಂದು ಸರಳ ಪರಿಹಾರ. 21st ಆಚರಿಸೋದೇ ಒಳ್ಳೆಯದು. 21ನೇ ತಾರೀಕು ಪೌರ್ಣಮಿ, ಅದನ್ನು ಫಾಲೋ ಮಾಡಬೇಡಿ. ಅಕಸ್ಮಾತ್ ನೀವು 21ನೇ ತಾರೀಕನ್ನ ಮಾಡೋಕ್ಕಾಗಲಿಲ್ಲ, 2ನೇ ಶುಕ್ರವಾರ ಶ್ರಾವಣ ಮಾಸದ, ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಯಾವಾಗಲೂ ಅಂತಂದರೆ ಅಮಾವಾಸ್ಯೆ ಆದಮೇಲಿನ ಬರುವಂತಹದ್ದನ್ನೇ ನಮ್ಮ ಮಾಸವನ್ನು ನಾವು ತಗೊಳ್ತೀವಿ. ಕೆಲವರು ಹುಣ್ಣಿಮೆ ತಗೊಳ್ತಾರೆ, ಅದು ನೀವು ಫಾಲೋ ಮಾಡಿಬಿಡಿ. ಅಮಾವಾಸ್ಯೆ ಆಗಿದ ತಕ್ಷಣ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ, ನಾನು ಹೋದ ವರ್ಷ ಸಹ ಹೇಳಿದ್ದೆ, ಸೇಮ್ ಇದೇ ಡೀಟೇಲ್ಸೇ ಬರುತ್ತೆ. ತುಂಬ ಜನ ಕನ್ಫ್ಯೂಷನ್ ಇದ್ದೀರಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನಿಮಗೋಸ್ಕರ ಇದೊಂದು ವಿಶೇಷವಾಗಿರೋ, ತುಂಬ ಜನ ಕಮೆಂಟಲ್ಲೂ ಕೇಳಿದ್ದೀರಾ. ಹಾಗಾಗಿ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟವಾಗಿರೋ ಹಬ್ಬ, ತುಂಬ ಆಚರಿಸ್ತೀರಾ, ಎಲ್ಲವೂ ಮಾಡಿ, ಏನೂ ಸಮಸ್ಯೆ ಇಲ್ಲ. ಸ್ಥಿರವಾಗಿ ಕಷ್ಟ ಇರೋವಂಥವ್ರು, ದಾರಿದ್ರ್ಯವನ್ನು ಅನುಭವಿಸ್ತಾ ಇರೋವಂಥವ್ರು, ನನ್ನ ಹತ್ರ ದುಡ್ಡೇ ನಿಲ್ಲಲ್ಲ, ದುಡ್ಡಿಗೆ ತುಂಬ ಪರದಾಡ್ತೀನಿ, ಸಾಲನೇ ಆಗ್ತಾ ಇದೆ ಮನೆಯಲ್ಲಿ, ನಮ್ಮ ಮನೇಲಿ ಏನೋ ಸಮಸ್ಯೆಗಳಿದೆ, ಕೌಟುಂಬಿಕವಾಗಿ ನಾವು ಚೆನ್ನಾಗಿಲ್ಲ, ಕೌಟುಂಬಿಕ ಕಂಪ್ಯಾಟಬಿಲಿಟಿ ಆಗಿಲ್ಲ, ಎಲ್ಲವಕ್ಕೂ ಸಹ ಖಂಡಿತ ಮಾಡಿ.
ಖಂಡಿತ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿ, ವ್ರತದ ರೀತಿಯಲ್ಲಿ ಆಚರಣೆ ಮಾಡಿ. ಸಿಂಪಲ್ ಆಗಿ ನೀವು ಕಳಶನ್ನ ಇಡಿ, ಕರೀರಿ. ಎಷ್ಟು ನಿಮಗೆ ಹೆಣ್ಮಕ್ಳಾಗುತ್ತೋ ಅಷ್ಟು ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಕರೀರಿ. ನಿಮ್ಮ ಕೈಲಾದಷ್ಟು ಅವರಿಗೆ ಬಾಗಿನ ವಸ್ತುಗಳನ್ನ ಕೊಡಿ, ಅದನ್ನ ಕಳಿಸಿ. ಏನೂ ಸಮಸ್ಯೆ ಇಲ್ಲ, ಅವೆಲ್ಲದಕ್ಕೂ ಏನಿಲ್ಲ. ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ತೀನಿ, ವರಮಹಾಲಕ್ಷ್ಮಿಯನ್ನ ನೀವು ಅಲಂಕಾರ ಮಾಡಿ ನಿಮ್ಮ ಮನೆಯ ಈ ದೇವ್ರ ಮನೆಯ ಫೋಟೋಸ್ನ ಹಾಕೋದು, ದೇವ್ರ ಮನೆಯ ವಿಡಿಯೋಸ್ನ ಮಾಡಿ ಹಾಕೋದು ನಿಮ್ಮ ಕೆಡಕಕ್ಕೆ, ನಿಮ್ಮ ಸಮಸ್ಯೆಗಳನ್ನ ನೀವೇ ಬರಮಾಡ್ಕೊಳ್ತಾ ಇದ್ದೀರಾ. ಕಣ್ಣ ದೃಷ್ಟಿ ಖಂಡಿತ ಆಗುತ್ತೆ, ಯಾಕಾಗಲ್ಲ? ಆಮೇಲೆ ಹೇಳೋದು ನಮ್ಮ ಮನೆಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನನ್ನ ಕಣ್ಣು ದೃಷ್ಟಿ ಆಗ್ಬಿಟ್ಟಿದೆ, ನಮ್ಮ ಮನೇಲಿ ಇದೆಲ್ಲ ಮಾಡಿದ್ಮೇಲೆ ತುಂಬ ಪ್ರಾಬ್ಲಮ್ಸ್ ಆಯಿತು ಅಂತ. ಖಂಡಿತ ಆಗುತ್ತೆ. ಮನೆಗೆ ಕರೆದಿರ್ತೀರ, ನೋಡಿರ್ತಾರೆ. ಏನಿದೆ, ನೀವು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಏನು ಬರುತ್ತೆ ನಿಮಗೆ? ಏನು ಅದರಿಂದ ಏನೂ ಇಲ್ಲ ಬಿಟ್ರೆ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಅಂತೂ ಖಂಡಿತ ಸಿಗೋದಿಲ್ಲ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕ್ಬಿಟ್ರೆ ನಮ್ಮ ಹತ್ರ ಎಷ್ಟಿದೆ ಅಂತ ಗೊತ್ತಾಗ್ಬಿಡತ್ತೆ, ನಾವು ತುಂಬ ರಿಚ್ ಅಂತ ಗೊತ್ತಾಗುತ್ತೆ, ನಮ್ಮ ಹತ್ರ ಅಷ್ಟೊಂದು ಆಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಅದೇ ಹೇಗಿದ್ರೂ ಕಾಣುತ್ತೆ. ನೀವು ವಿಡಿಯೋಸ್ನ ಮಾಡಿ ಹಾಕಬೇಕು ಅಂತಿಲ್ಲ, ಅಥವಾ ಫೋಟೋಸ್ನ ಇಲ್ಲ. ದೇವರ ಮನೆ ನಿಮ್ಮ ಒಂದು ಪರ್ಸ್ನಲ್ ವಿಚಾರ ಅದು. ಅಂದರೆ ನೀವು ಯಾವ ರೀತಿಯಾದ ಭಕ್ತಿಯ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ದೇವರಿಗೆ ಅನ್ನೋಂದ್ರು ನಿಮ್ಮ ಒಂದು ಪರ್ಸ್ನಲ್ ಥಿಂಗ್ ಅದು. ದಯವಿಟ್ಟು ಅದನ್ನು ಹಾಕ್ಬೇಡಿ, ಅದರಿಂದ ಖಂಡಿತ ಕಣ್ಣು ದೃಷ್ಟಿ ಆಗುತ್ತೆ. ನೀವು ಏನೇ ಅಂದ್ಕೊಳ್ಬೋದು, ಮೇಡಮ್ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ನಾನು ಸುಮಾರು ಕೇಸಸ್ನ ನೋಡಿರೋವಂಥದ್ದು. ಯಾವುದೋ ಇವೆಲ್ಲವೂ ಕೂಡ ನಾವು ಅಂದ್ಕೊಳ್ತೀವಲ್ಲ, ನಮ್ಗೆ ಯಾಕೆ ಸಮಸ್ಯೆಗಳಾಗ್ತಾ ಇದೆ, ನಾವು ನೆನ್ನೆವರೆಗೂ ಚೆನ್ನಾಗಿದ್ವಿ, ಇವಾಗ ಯಾಕೆ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾ ಇದ್ದೀರಾ, ನಮ್ಮ ಮಕ್ಕಳು ನಮ್ಮ ಮಾತು ಯಾಕೆ ಕೇಳ್ತಾ ಇಲ್ಲ, ಇವೆಲ್ಲ ನಿಮಗೆ ಈ ಜಾತಕಗಳಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಬಟ್ ನೀವು ಕೆಲವು ಮಾಡುವಂತಹ ಸಮಸ್ಯೆಗಳು, ನೀವು ದಿನನಿತ್ಯದಲ್ಲಿ ಇದೆಲ್ಲ ಪ್ರಾರಬ್ಧ ಕರ್ಮಗಳಂತಿರಲ್ಲ, ನೀವು ದಿನನಿತ್ಯದಲ್ಲಿ ಮಾಡುವಂಥ ಸಮಸ್ಯೆಗಳೇ ನಿಮಗೆ ಕರ್ಮಗಳಾಗಿ ಕಾಣಿಸ್ಕೊಳ್ಳುತ್ತೆ. ಸಿಂಪಲ್ ಆಗಿ ನೀವು ಹಬ್ಬ ಮಾಡ್ತೀರಂತ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಅದನ್ನ ಫೋಟೋಸ್ ಹಾಕಿ, ನೀವು ವಿಡಿಯೋಸ್ ಎಲ್ಲ ಹಾಕಿ, ನಿಮ್ಮ ಒಂದು ಕಣ್ಣು ದೃಷ್ಟಿಯನ್ನ ನೀವೇ ಯಾಕೆ ಇನ್ವೈಟ್ ಮಾಡ್ಕೊಳ್ತೀರಾ? ಆಮೇಲೆ ಕಣ್ಣು ದೃಷ್ಟಿ ಆಗಿದೆ, ಕೆಟ್ಟ ಕಣ್ಣು ದೃಷ್ಟಿ ಆಗಿದೆ, ಅವ್ರ ಕಣ್ಣು ದೃಷ್ಟಿ ಆಯ್ತು, ಇವ್ರ ಕಣ್ಣು ದೃಷ್ಟಿ ಆಯ್ತು ಅಂತ ನೀವು ಅನ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ದಯವಿಟ್ಟು ಅದನ್ನ ಹಾಕಕ್ಕೆ ಹೋಗಬೇಡಿ. May 21st ಮಾಡಿ. 2ನೇ ಶುಕ್ರವಾರ ಶ್ರೇಷ್ಠವಾಗಿರುವಂಥದ್ದು. 3ನೇ ಶುಕ್ರವಾರ ಮಾಡ್ಬೋದು, ಬೈ ಚಾನ್ಸ್ ನೀವು 2ನೇ ಶುಕ್ರವಾರ ಮಿಸ್ ಆಗಿದೆ. ಬಹುಶಃ 4ನೇದು ಇದ್ರೂ ಕೂಡ ಮಾಡಬಹುದು. ಬಟ್ ಎನಿವೇ ಅದು ಇಲ್ಲ ಬಿಡಿ ಆಪ್ಷನ್. ಸೊ ಬಟ್ ಮಾಡಬಹುದು, ಆದರೆ ಪ್ರಾಧಾನ್ಯತೆ ಕೊಡಬೇಕಾಗಿರೋಂಥದ್ದು 2ನೇ ಶುಕ್ರವಾರಕ್ಕೆ. ಕಲರ್ನ ಯಾವ್ದು ಬಳಸಬೇಕು, ಇದನ್ನ ನೈವೇದ್ಯ ಏನು, ನಿಮ್ಮ ಶಕ್ತಾನುಸಾರ, ನಿಮ್ಮ ಆರಾಧನೆ, ನಿಮ್ಮ ದೈವಿಕ ಏನಂತಾರೆ, ಯಾವ ರೀತಿಯಲ್ಲಿ ನೀವು ದೇವರನ್ನ ಆರಾಧನೆ ಮಾಡಬೇಕು ಅಂತಿದ್ದೀರಾ, ನಿಮ್ಮ ಒಂದು ಶಕ್ತಾನುಸಾರ ನಿಮ್ಮ ಅಷ್ಟರ ಎಷ್ಟು ಬಡ್ಜೆಟ್ ಇದೆ, ಎಷ್ಟು ದುಡ್ಡಿದೆ, ಸಾಲವನ್ನು ಖಂಡಿತ ಮಾಡಿಬಿಡಿ. ನಾನು ಅಕ್ಷಯ ತೃತೀಯಕ್ಕೂ ಹೇಳ್ತಾನೆ ಇರ್ತೀನಿ, ಸಾಲನ ಮಾಡಿ ಖಂಡಿತ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ವೈಪ್ ಮಾಡಿ ತೊಗೊಳ್ತೀರಾ, ಬೇರೆ ಏನೋ ಲೋನ್ ಆಫರ್ಸ್ ಬಂದಿದೆ ಅಂತ ತೊಗೊಳ್ತೀರಾ, ಚಿನ್ನ ತೊಗೊಂಡ್ಬಿಡೋಣ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಅದು ನಿಮ್ಮ ಹತ್ರ ನಿಲ್ಲೋದೇ ಇಲ್ಲ. ನೀವು ಆ ರೀತಿ ಮಾಡಿರೋಂಥವ್ರು ಪ್ರೋಗ್ರಾಮ್ ನೋಡ್ತಿರೋರು ಇದ್ದೇ ಇರ್ತೀರ, ನಿಮಗೆ ಗೊತ್ತಿರುತ್ತೆ ಆ ಒಂದು ವಸ್ತು ನಿಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ. ನಿಮ್ಮ ಸ್ವಂತವಾಗಿ ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡಿಗೆ ನೀವು ತೊಗೊಂಡಿದ್ದೀರಾ, ನಿಮ್ಮ ಹತ್ರ ಅದು ಖಂಡಿತ ಇರುತ್ತೆ. ಕರೆಕ್ಟಾ ಅಲ್ವಾ? ನೀವು ಕ್ರೆಡಿಟ್ ಮಾಡ್ಬೋದು, ಲೋನ್ ಮಾಡ್ಬೋದು, ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಏನೇನೋ ನೀವು ಆ ಕಡೆ ಈ ಕಡೆ ಏನೇನೋ ಮಾಡಬಹುದು. ಬಟ್ ಸ್ಟಿಲ್ ವಾಟ್ ಯು ಹೋಲ್ಡ್, ನಿಮ್ಮ ಕರ್ಮಾನುಸಾರ ನಿಮ್ಗೆ ಏನು ಸಿಗಬೇಕು ಅಂತಿರುತ್ತೆ ಅಷ್ಟೇ ನಿಮ್ಗೆ ಉಳ್ಕೊಳ್ಳುತ್ತೆ. ಅದು ಆ ಥರ ಮಾಡಿದ್ರು ಕೂಡ ನಿಮ್ಗದು ಕೈಗೆ ಸಿಗೋದಿಲ್ಲ. ಸರಳವಾಗಿರೋ ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಕೆಂಪು ಬಟ್ಟೆ ತಗೊಳ್ಳಿ, ವೆರಿ ವೆರಿ ಸಿಂಪಲ್. ಅವತ್ತಿನ ದಿನ ವರಮಹಾಲಕ್ಷ್ಮಿ ವ್ರತ ನೀವು ಯಾವತ್ತು ಮಾಡ್ತಿದ್ದೀರಾ ಅದ್ರ ಪ್ರಕಾರ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ. ಕಳಶವನ್ನು ಇಡಿ, ನೈವೇದ್ಯವನ್ನು ಇಡಿ, ಮಹಾಲಕ್ಷ್ಮಿಯನ್ನು ಅಂತ ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಸಹ ನೀವು 108 ಸಲ ಚಾಂಟ್ ಮಾಡಿ ನೀವು ಇದು ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಿಮ್ಮ ಹತ್ರ ಲಕ್ಷ್ಮೀ ಸಹಸ್ರ ಶತನಾಮಾವಳಿ ಇದ್ರೆ ನೀವು ಲಕ್ಷ್ಮಿಯ ಶತನಾಮಾವಳಿಯನ್ನು ಸಹ ಹೇಳ್ಕೊಳ್ಬಹುದು. ನಿಮ್ಗೆ ಗೊತ್ತಿರುತ್ತೆ, ವರಮಹಾಲಕ್ಷ್ಮಿ ಶತನಾಮಾವಳಿ ಪುಸ್ತಕಗಳಲ್ಲಿ ಸಿಗುತ್ತೆ. ನೀವು ಅದನ್ನು ಹೇಳಿ ಕೂಡ ಕುಂಕುಮಾರ್ಚನೆ ಮೂಲಕವೂ ಸಹ ಪೂಜೆಯನ್ನ ಪ್ರಾರಂಭ ಮಾಡ್ಬೋದು. ವ್ರತ ಗೊತ್ತಿದ್ದವರಿದ್ದು ವ್ರತದ ಪುಸ್ತಕವಿದ್ದರೆ ವ್ರತದ ಕಥೆಯನ್ನು ಓದಬಹುದು. ಕಥೆಯನ್ನು ಓದಿ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನ ಮಾಡ್ಕೊಳ್ಳಿ. ಬೆಳಿಗ್ಗೆ ಮಾಡುವಂಥವ್ರು ಆದಷ್ಟು 8:30 ಒಳಗಡೆ ಮಾಡ್ಕೊಳ್ಬೇಕು. ನೀವು ಆಗ್ಲಿಲ್ಲ ಮ್ಯಾಮ್ ಅಷ್ಟು ಬೇಗ ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋರಿರ್ತೀರಾ, ನಿಮ್ಮ ಅನುಕೂಲತೆ. ಸಂಜೆಯೂ ಮಾಡಬಹುದು, ಆಫ್ ಟೈಮಿಂಗ್ಸ್ ಮಾಡ್ತೀರಾ, ಏನೇನೋ ಟೈಮಿಂಗ್ಸ್ ಇಟ್ಕೊಳ್ತೀರಾ, ಆದಷ್ಟು ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ರಾಹುಕಾಲ ಇರಬಾರ್ದು, ಯಮಗಂಟ ಕಾಲ ಇರಬಾರ್ದು, ಗುಳಿಕ ಕಾಲ ಇರಬಾರ್ದು, ಇವೆಲ್ಲ ಇಲ್ದಿರ ನೀವು ಒಳ್ಳೆ ಸಮಯ. ಅವತ್ತು ಚೆನ್ನಾಗಿದೆ, ಸರ್ವತ್ರ ಸಿದ್ಧಿ ಯೋಗ ಇದೆ ಅವತ್ತಿನ ದಿನ. 21ನೇ ತಾರೀಕು ಸರ್ವತ್ರ ಸಿದ್ಧಿ ಯೋಗ. ಆದಷ್ಟು ನನ್ನನ್ನು ಕೇಳಿ ನೀವು ಖಂಡಿತ ಪೂರ್ಣಿಮೆ ಅಂದರೆ ಹುಣ್ಣಿಮೆ ದಿನ ಅವಾಯ್ಡ್ ಮಾಡೋದೇ ಒಳ್ಳೇದು. ಅವತ್ತಿನ ದಿನ ಚಂದ್ರಗ್ರಹಣವೂ ಇರೋದ್ರಿಂದ ನೀವು ಅದನ್ನು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು. ಸಿಂಪಲ್ ಆಗಿ ತುಂಬಾನೇ ಕಳಶ ಮಾಡಿರ್ತೀರಾ, ನೈವೇದ್ಯ ಮಾಡಿರ್ತೀರಾ, ಎಲ್ಲವೂ ಮಾಡಿರ್ತೀರಾ. ಈ ಒಂದು ವಿಶೇಷವಾಗಿರುವಂತಹ ಒಂದು ಕೆಂಪು ಬಟ್ಟೆನ ತಗೊಳ್ಳಿ, ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕೆಂಪು ಬಟ್ಟೆ ನಿಮ್ಗೆ ತೋರಿಸ್ತಾರೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮ್ಮ ಫೋಟೋನ ತೊಗೊಳ್ಳಿ, ಸ್ಕ್ರೀನ್ಶಾಟು. ಒಂದು ಸ್ಪೂನಷ್ಟು ಅಕ್ಕಿ ತೊಗೊಳ್ಳಿ, 1 ಸ್ಪೂನಷ್ಟು ಸಕ್ಕರೆ ತೊಗೊಳ್ಳಿ. ಆ ಕೆಂಪು ಬಟ್ಟೆ ಒಳಗಡೆ
1 ಸ್ಪೂನಷ್ಟು ಅಕ್ಕಿ, 1 ಸ್ಪೂನಷ್ಟು ಸಕ್ಕರೆ. ನಿಮ್ಮ ಹತ್ರ ಅನುಕೂಲ ಇದೆ, ಸಾಧ್ಯವಾಗುತ್ತೆ, ಬೆಳ್ಳಿ ಕಾಯಿನ್, ಲಕ್ಷ್ಮಿ ಕಾಯಿನ್ ಸಿಗುತ್ತೆ ನಿಮಗೆ, ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಂಡು ಬಳಸ್ಬೋದು. ಇಲ್ಲ ಯಾರಾದರೂ ನಿಮ್ಗೆ ಗಿಫ್ಟ್ಸ್ ಕೊಟ್ಟಿರ್ತಾರೆ, ಮನೇಲಿ ಇರುತ್ತೆ, ಅದನ್ನು ಸಹ ಬಳಸಬಹುದು, ಏನೂ ಸಮಸ್ಯೆ ಇಲ್ಲ. ಖಾಲಿ ಕಾಯಿನ್ ಇದೆ ಮ್ಯಾಮ್, ಲಕ್ಷ್ಮಿ ಕಾಯಿನ್ ಇಲ್ಲ, ಬೇರೆ ಏನೋ ಪ್ರಿಂಟ್ ಆಗಿದೆ, ಖಂಡಿತ ಮಾಡಬಹುದು, ತೊಂದರೆ ಏನೂ ಇಲ್ಲ. ಒಂದು ಕಾಯಿನ್, ಬೆಳ್ಳಿ ಕಾಯಿನ್ ಇದ್ರೆ ಶ್ರೇಷ್ಠ. ಇಲ್ಲ ಮ್ಯಾಮ್ ಅನುಕೂಲ ಇಲ್ಲ ನಮ್ಮ ಹತ್ರ, ಕಾಪರ್ ಕಾಯಿನ್ ಬಳಸ್ಬೋದು. ಮಹಾಲಕ್ಷ್ಮಿಯು ಹುಟ್ಟುವಂಥದ್ದೇ ನಾವು ತಾಮ್ರದಲ್ಲೇ ನಾವು ಹೆಚ್ಚಾಗಿ ಆರಾಧನೆ ಮಾಡಬಹುದು. ಹಾಗಾಗಿ ತಾಮ್ರದ ಕಾಯಿನ್ ಏನು ಪ್ರಿಂಟ್ ಆಗಿಲ್ಲ ಅಂದ್ರೂ ಸರಿನೇ, ಲಕ್ಷ್ಮಿಯ ಒಂದು ವಿಗ್ರಹವಿದೆ ಪ್ರಿಂಟ್ ಆಗಿದೆ ಅದು ಸರಿನೇ, ಅದನ್ನು ಹಾಕಿ ಈ 3 ಮಿಶ್ರಣವನ್ನು ನೀವು ಕಟ್ಟುವಂಥದ್ದು. ಒಂದು ಪೋಟ್ಲಿ ರೀತಿಯಲ್ಲಿ, ಒಂದು ಮೂಟೆ ರೀತಿಯಲ್ಲಿ ಅದನ್ನೆಲ್ಲ ನೀವು ಕಟ್ಟುವಂಥದ್ದು. ಈ ರೀತಿ ಅದನ್ನು ನೀವು ಕಟ್ಕೊಡಿ. ಸಿಂಪಲ್ ಮನೆಯಲ್ಲೇ ನೀವು ಮಾಡುವಂಥ ಸ್ಥಿರ ಲಕ್ಷ್ಮಿ ಇದು. ಇದನ್ನು ಕಟ್ಟಿ ಇದಕ್ಕೊಂದು ದಾರವನ್ನು ಕಟ್ಕೊಡಿ. ಈ ಒಂದು ಪೋಟಲಿ ಕೆಂಪು ದಾರದಲ್ಲಿರುವಂತಹ ಇವೆಲ್ಲವೂ ನಿಮಗೆ ಸ್ಥಿರ ಲಕ್ಷ್ಮಿ. ಅಕ್ಕಿಯನ್ನು ಯಾಕೆ ಬಳಸ್ತಾ ಇದ್ದೀವಿ? ಅಕ್ಕಿಯು ಅಬಂಡೆನ್ಸ್ನ ತೋರಿಸುತ್ತೆ, ಹೆಚ್ಚು ಹೇರಳವಾಗಿರುವಂಥದ್ದನ್ನು ತೋರಿಸುತ್ತೆ. ನಿಮ್ಮ ಮನೆಯಲ್ಲಿ ಹೇರಳವಾಗಿ ಉತ್ಪತ್ತಿ ಆಗುತ್ತೆ. ಏನಾಗಬೇಕು? ಸಕ್ಕರೆ ಅಂದರೆ ಏನು? ಅದು ಲಕ್ಷ್ಮಿಯ ಒಂದು ತತ್ವ. ಸಕ್ಕರೆಯಲ್ಲಿ ಸಿಹಿ ಇರುತ್ತೆ, ಲಕ್ಷ್ಮಿ ಇರ್ತಾಳೆ. ಸೊ ಹೇರಳವಾಗಿ ನಮ್ಮ ಮನೆಯಲ್ಲಿ ಸಿಹಿಯು ತುಂಬಿರಲಿ. ಸಿಹಿ ಯಾವಾಗ ತುಂಬುತ್ತೆ? ಮನಃಶಾಂತಿ ಇದ್ದಾಗ, ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ, ಎಲ್ಲವೂ ಸ್ಥಿರವಾಗಿದ್ದಾಗ ಅಲ್ವಾ? ಸಿಹಿ ಬರೋದೇ ಆವಾಗ. ಇಲ್ಲಾಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ. ಈಗ ನಂತ ದುಡ್ಡಿದೆ, ಆರೋಗ್ಯ ಸರಿ ಇಲ್ಲ, ಕಷ್ಟ ಆಯ್ತು. ನಂತ ದುಡ್ಡಿದೆ, ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಕಷ್ಟ ಆಯ್ತು. ನಂತ ದುಡ್ಡಿದೆ, ಇಲ್ಲ ನಂತ ದುಡ್ಡೇ ಇಲ್ಲ, ಅದೇ ಒಂದು ಕಷ್ಟ. ನಂತ ಆರೋಗ್ಯ ಇಲ್ಲ, ಕಷ್ಟ. ಸ್ಥಿರ ಬರೋದು ಸಿಹಿ ಯಾವಾಗ ಬರುತ್ತೆ? ಖುಷಿಯಾಗಿದ್ದಾಗ ಅಲ್ವಾ? ನೀವು ಖಾರ ತಿಂದಾಗ ನಗ್ತೀರಾ? ಖಾರ ತಿಂದು ನಗ್ತೀರಾ ನೀವು? ಇಲ್ಲ ಅಲ್ವಾ? ಸ್ವೀಟ್ ತಿಂದಾಗ ನಿಮಗೆ ಸಿಹಿ ಇರುತ್ತೆ, ಸ್ಮೈಲ್ ಬರುತ್ತೆ, ಖುಷಿ. ಯಾಕೆಂದ್ರೆ ಲಕ್ಷ್ಮಿ ನಿಮ್ಮ ಸ್ಮೈಲ್, ನಿಮ್ಮ ಒಂದು ನಗುವಿನಲ್ಲಿ, ನಿಮ್ಮ ಒಂದು ಸಂತೋಷದಲ್ಲಿ ಸಿಗುವಂತಹ ಒಂದು ಸ್ಫೂರ್ತಿ, ಅವನು ಸಿಗುವಂತಹ ಶಕ್ತಿಯೇ ಲಕ್ಷ್ಮಿಯ ಶಕ್ತಿ. ಸೊ ಆ ಶಕ್ತಿ ನಿಮಗೆ ಸಿಗಬೇಕು. ಈ ಒಂದು ಮಿಶ್ರಣವನ್ನು ಮಾಡಿ ಕಟ್ಟಿ ನಿಮ್ಮ ಅಕ್ಕಿಯ ಡಬ್ಬಿದಲ್ಲಿ ಹಾಕಿ. ನಿಮ್ಮ ಅಕ್ಕಿ ಒಂದು ಡಬ್ಬ ಇರುತ್ತೆ ಮನೇಲಿ, ಯಾವಾಗಲೂ ಹಾಕೊಂಡಿರ್ತೀರ ಒಂದು ಡಬ್ಬ. ಆ ರೀತಿ ಆ ಡಬ್ಬದಲ್ಲಿ ಹಾಕಿ ವರ್ಷ ಪೂರ್ತಿ ಇರಲಿ, ಮುಂದಿನ ವರ್ಷ ಮತ್ತೆ ಅದನ್ನು ಬದಲಾವಣೆ ಮಾಡಿ ಅದರಲ್ಲಿ ಸಿಕ್ಕಿರೋಂತಹ ಅಕ್ಕಿ ಮತ್ತು ಸಕ್ಕರೆಯನ್ನೆಲ್ಲ ನೀವು ಹೊರಗಡೆ ಕಪ್ಪು ಇರುವೆಗಳಿಗೆ ಹಾಕಬಹುದು. ಕಪ್ಪು ಇರುವೆಗಳು ಸಣ್ಣದಿರಲಿ ದಪ್ಪದಿರಲಿ, ಕಪ್ಪು ಇರುವೆಗಳಿಗೆ ಅದನ್ನು ಹಾಕ್ಬೋದು. ಯಾರು ತುಳಿಬಾರ್ದು ನೋಡ್ಕೊಳ್ಳಿ ಅಷ್ಟೇ. ಅದು ತಿನ್ನೋವಂಥ ಒಂದು ಅಥವಾ ಹಕ್ಕಿಗಳಿಗೆ ಹಾಕ್ಬೋದು. ಆ ರೀತಿಯಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವರ್ಷ ಮತ್ತೆ ಹೊಸದಾಗಿ ಇದೇ ರೀತಿಯಲ್ಲಿ ಇರುತ್ತೆ. ಎಷ್ಟು ದಿನ ನೀವು ಅದನ್ನು ಸ್ಥಿರವಾಗಿ ಇಟ್ಕೊಳ್ತೀರಾ, ಅದನ್ನು ಕಾಪಾಡ್ಕೊಂಡಿರ್ತೀರಾ, ನಿಮ್ಮ ಮನೇಲಿ ಅಷ್ಟು ಕೂಡ ಹೇರಳವಾಗಿ ಸಂಪತ್ತು ತುಂಬುತ್ತೆ. ಸ್ಥಿರ ಲಕ್ಷ್ಮಿ ನಿಮ್ಮ ಮನೇಲಿ ಯಾವಾಗಲೂ ಸ್ಥಿರವಾಗಿರ್ತಾಳೆ. ಈಸಿ ಇದೆ, ತುಂಬ ಈಸಿ. ಇನ್ಫ್ಯಾಕ್ಟ್ ನಾನು ಇದನ್ನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮ್ಯಾಮ್, ಎಷ್ಟೋ ಕಷ್ಟಗಳಿತ್ತು, ನನಗೆ ಹೆಂಗೋ ಒಂದು ಅನ್ನೋನ್ ಸೋರ್ಸಸ್ಸಿಂದ ನನಗೆ ದುಡ್ಡಿನ ಅನುಕೂಲ ಆಗಿದೆ ಅಂತ ಹೇಳ್ತಾ ಈ ಒಂದು ಮಹಾಲಕ್ಷ್ಮಿಯ ವ್ರತವು ನಿಮ್ಮ ಎಲ್ಲರಲ್ಲೂ ಸಹ ಅಮ್ಮ ಮಹಾಲಕ್ಷ್ಮಿಯು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಲಿ ಅಂತ, ಎಲ್ಲರಿಗೂ ಕ್ಷೇಮವನ್ನು ಅನುಗ್ರಹಿಸಲಿ ಅಂತ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.